ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಅಂದರೆ ಹಬ್ಬದ ವಾರದಲ್ಲಿ ಹಾಕಿರುವಂಥ ಡಿಸೈನ್ಸ್ಗಳನ್ನ ಇವತ್ತು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಬಿ ಕುಚ್ಚಂತೂ ಸುಮಾರು ಸೀರೆಗಳಿಗೆ ಹಾಕಿದೆ ಸ್ನೇಹಿತರೆ, ಸೊ ಅಷ್ಟನ್ನು ತೋರಿಸ್ತಾ ಇಲ್ಲ, ಕೆಲವೊಂದು ಸೀರೆಗಳನ್ನ ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ವ, ಈ ಸೀರೆಗೆ ನಾನು 4 ಆ ಥರ ಡಿವೈಡ್ ಮಾಡಿಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ. ಸ್ಯಾರಿ ಗೋಲ್ಡ್ ಕಲರ್ ಇದ್ದಿದ್ದರಿಂದ ಅದೇ ಥರ ಝರಿ ಥ್ರೆಡ್ನೇ ಉಪಯೋಗಿಸಿ ನಾನು ಕುಚ್ಚನ್ನು ಗಂಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಇನ್ನೊಂದು ಸೀರೆ ಏನು ನೋಡ್ತಾ ಇದ್ದೀರಲ್ವ, ಈ ಸೀರೆ ಕೂಡ ಅಷ್ಟೇ ಇದು ಫ್ಲವರ್ ಬೊಕ್ಕೆ ಏನು ಬರುತ್ತೆ ಅಲ್ವ, ಆ ಥರ ಒಂದು ಡಿಸೈನ್ ಆಗಿರುತ್ತೆ. ಪೂರ್ತಿ ಸ್ಯಾರಿಗೆ ಇದೇ ಥರ ಡಿಸೈನ್ ಮಾಡಿದ್ದೀನಿ. ಮತ್ತು ಇಲ್ಲಿ ಈ ಡಿಸೈನ್ಗೆ ನಮಗೆ ಕುಚ್ಚುಗಳು ಬರೋದಿಲ್ಲ ಮಧ್ಯದಲ್ಲಿ. ಈ ಡಿಸೈನ್ನ ನಾನು ಸ್ಯಾಂಪಲ್ಗೆ ಅಂತ ಹಾಕಿ ಆಲ್ರೆಡಿ ತೋರಿಸಿದ್ದೀನಿ, ಹಂಗಾಗಿ ನಾನು ವಿಡಿಯೋ ಏನೂ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ಸ್ನೇಹಿತರೆ. ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಹೇಳಿ, ನಾನು ಮತ್ತೆ ಸ್ಯಾಂಪಲ್ಗೆ ಹಾಕಿ ತೋರಿಸ್ತೀನಿ. ಅದೇ ಡಿಸೈನ್ನ ನಾನು ಬೂಟಿಕಲ್ಲಿ ಕೊಟ್ಟಿದ್ದೆ, ಸೊ ಹಂಗಾಗಿ ಅವರು ಕಸ್ಟಮರ್ ಇದೇ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಂತೆ, ಸೊ ಹಂಗಾಗಿ ಅದನ್ನು ಹಾಕಿದ್ದೀನಿ. ಇಲ್ಲಿ ಮತ್ತೆ ನಾನು ಇನ್ನೂ ಒಂದು ಬೇಬಿ ಕುಚ್ಚನ್ನೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಮೂರು ಕುಚ್ಚನ್ನು ಡಿವೈಡ್ ಮಾಡಿಕೊಂಡು ನಾನು ಕುಚ್ಚನ್ನು ಕಟ್ಟಿದ್ದೀನಿ. ಸೀರೆ ಬಂದು ಮೆರೂನ್ ಕಲರು ಹಾಗೆ ಗೋಲ್ಡ್ ಕಲರಲ್ಲಿತ್ತು, ಸ್ವಲ್ಪ ಯೆಲ್ಲೋ ಕಲರ್ ಆ ಥರ ಇತ್ತು. ಸೊ ಹಾಗಾಗಿ ಅದೇ ಥರ ಥ್ರೆಡ್ನ ಉಪಯೋಗಿಸಿ ನಾನು ಕುಚ್ಚನ್ನು ಕಟ್ಟಿದ್ದೀನಿ. ನಾನು ಸೀರೆಗೆ ಕರೆಕ್ಟಾಗಿ 2 ಥ್ರೆಡ್ ತಂದರೆ, 2 ಕಲರ್ ಥ್ರೆಡ್ ತಂದರೆ ಮಾತ್ರ ಈ ಥರ 3 4 ಆ ಥರ ಡಿವೈಡ್ ಮಾಡಿ ಕಟ್ಟೋದು. ನನ್ನ ಹತ್ರ ಇರೋ ಥ್ರೆಡ್ನೇ ನಾನು ಉಪಯೋಗಿಸ್ಕೊಂಡು ಅದನ್ನೇ ನಾನು ರೀಯೂಸ್ ಮಾಡ್ಕೋತೀನಿ ಅಂತ ಅಂದರೆ 4 2 ಈ ಥರ ಡಿವೈಡ್ ಮಾಡಿಕೊಂಡು ನಾನು ಕುಚ್ಚುಗಳನ್ನ ಕಟ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಾನು ಬೇಬಿ ಕುಚ್ಚಿಗೆ 250 ರುಪೀಸ್ನ ಚಾರ್ಜ್ ಮಾಡ್ತೀನಿ. ಅಂದರೆ ಅವರು ನಮಗೆ ಕೊಡೋದು 250 ರುಪೀಸ್ನ ಕೊಡ್ತಾರೆ. ಈಗ ಇಲ್ಲಿ ನಾನು ಇನ್ನೊಂದು ಬ್ರೈಡಲ್ ಡಿಸೈನ್ನ ಹಾಕಿದ್ದೆ ಸ್ನೇಹಿತರೆ, ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ಒಂದು ಡಿಸೈನ್ಗೆ ನಾನು 700 ರುಪೀಸ್ ಚಾರ್ಜ್ ಮಾಡಿದ್ದೆ. ಯಾಕಂದರೆ ಕುಚ್ಚು ಕೂಡ ಬೀಡ್ಸ್ ಹಾಕಿ ಕುಚ್ಚನ್ನು ಕಟ್ಟಬೇಕಿತ್ತು, ಒಳಗಡೆ ಬೀಡ್ಸ್ ಹಾಕ್ಬಿಟ್ಟು ಕುಚ್ಚನ್ನು ಕಟ್ಟಬೇಕಿತ್ತು. ಹಾಗಾಗಿ ವರ್ಕ್ ಜಾಸ್ತಿ ಇತ್ತು, ಒಂದು ಫುಲ್ ಡೇ ನನಗೆ ಈ ಒಂದು ಡಿಸೈನ್ ಹಿಡಿತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಒಂದು 700ರಿಂದ 800 ರೂಪಾಯಿ ಒಳಗಡೆ ನಾವು ಚಾರ್ಜ್ ಮಾಡ್ಕೋಬೋದು. ಯಾಕಂದರೆ ಬೀಡ್ಸ್ ಅಂತೂ ತುಂಬಾ ಟೈಮ್ ತೊಗೊಳುತ್ತೆ, ಬೀಡ್ಸ್ ಎಲ್ಲ ಹಾಕಿ ಅದೆಲ್ಲ ಮಾಡೋವಷ್ಟೊತ್ತಿಗೆ. ಸೊ ನಾವೇನಂದರೆ ಬೂಟಿಕಿಗೆ ಹಾಕ್ಕೊಡೋದ್ರಿಂದ ಅವರು ಕೂಡ ಅದರಲ್ಲಿ ಲಾಭ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾನು ಈ ಡಿಸೈನ್ಗೆ 700 ರುಪೀಸ್ನ ಇಸ್ಕೋತೀನಿ. ಈಗ ಅದೇ ಥರ ಇನ್ನೂ ಒಂದು ಸ್ಯಾರಿಗೆ ಕುಚ್ಚನ್ನು ಕಟ್ಟಿದ್ದೆ ಸ್ನೇಹಿತರೆ. ಈ ಒಂದು ಡಿಸೈನ್ಗೆ ನಾನು 450 ರುಪೀಸ್ನ ಚಾರ್ಜ್ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗೆ ಹಾಕುವಂಥ ಡಿಸೈನ್ ಇದು. 450ಯಿಂದ 500ವರೆಗೂ ಚಾರ್ಜ್ ಮಾಡ್ಬೋದು. ನೀವು ಕೂಡ ಅಷ್ಟೇ ನೋಡ್ಕೊಳ್ಳಿ, ನಿಮ್ಮ ಒಂದು ಪ್ಲೇಸ್ಗೆ ತಕ್ಕಂಗೆ ಈ ಒಂದು ಡಿಸೈನ್ಗೆ ನೀವು ಚಾರ್ಜ್ನ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಇನ್ನೊಂದು ಸ್ಯಾರಿಗೆ ನಾನು ಈ ರೀತಿ ಬೀಡ್ಸ್ ಹಾಕಿ ಕುಚ್ಚನ್ನು ಕಟ್ಟಿದ್ದೆ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೀತಿ ಫ್ಲವರ್ ಡಿಸೈನ್ನ ಉಪಯೋಗಿಸಿರೋದ್ರಿಂದ. ಸೊ ನೀವು ಕೂಡ ಈ ಥರ ಒಂದು ಬೇಬಿ ಕುಚ್ಚು ಏನಾದರೂ ಇಷ್ಟ ಆದರೆ ಯಾರಿಗಾದರೂ ಹಾಕ್ಕೊಡ್ಬೋದು. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಹತ್ತತ್ರ ಕೂಡ ನೀವು ಈ ಡಿಸೈನ್ನ ನೀವು ಮಾಡ್ಬೋದು, ಅಥವಾ ಇನ್ನೂ ಸ್ವಲ್ಪ ದೂರ ಕೂಡ ಕುಚ್ಚುಗಳನ್ನ ಕಟ್ಕೋಬೋದು. ಹಾಗೆಯೇ ಸ್ನೇಹಿತರೆ, ಇಲ್ಲೊಂದಷ್ಟು ಬೇಬಿ ಕುಚ್ಚು ಕಟ್ಟಿರೋದು ಕೂಡ ಹಾಗೇ ಇತ್ತು, ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಆಗಲೇ ಹೇಳ್ದಾಗೆ ನಾನು ಸ್ಯಾರಿ ಕಲರು ಅಂದರೆ ಜರಿ ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡ್ನೇ ಯೂಸ್ ಮಾಡಿಕೊಂಡು ಕುಚ್ಚುಗಳನ್ನ ನಾಟ್ ಹಾಕ್ಕೊಳ್ಳೋದು. ಸೊ ನೀವು ಕೂಡ ಅಷ್ಟೇ ಅದೇ ಥರ ಹಾಕೋದಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು ನಾನು ಆಗಲೇ ಹೇಳ್ದಾಗೆ ನಾನು 3 2 ಈ ಥರ ಹಾಕಿದ್ದೀನಿ ಅಂತ ಅಂದರೆ ಥ್ರೆಡ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಕಿರ್ತೀನಿ. ನೀವು ಕೂಡ ಈ ಒಂದು ಮೆಥಡ್ನ ಟ್ರೈ ಮಾಡಿ. ತುಂಬ ಅಂದರೆ ಥ್ರೆಡ್ಗಳು ತರೋ ಅಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಆವಾಗ ಇರೋ ಅಂಥ ಥ್ರೆಡ್ಗಳಲ್ಲೇ ಅಥವಾ ಒಂದು ಡಾರ್ಕ್ ಒಂದು ಲೈಟ್ ಕಲರು ಆ ಥರ ಇದ್ದಾಗಲೂ ಕೂಡ ನಾವು ಅದನ್ನು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ಬೋದು. ಅಷ್ಟೊಂದು ಏನೋ ಅದು ಎದ್ದು ಕಾಣಿಸೋದಿಲ್ಲ ಸ್ನೇಹಿತರೆ. ಆ ಥರ ಥ್ರೆಡ್ಗಳಿದ್ದಾಗ ನೀವು ಇರೋ ಅಂಥ ಥ್ರೆಡ್ಗಳನ್ನ ಉಪಯೋಗಿಸಿ ಕುಚ್ಚುಗಳನ್ನ ಕಟ್ಟೋದಕ್ಕೆ ಟ್ರೈ ಮಾಡಿ. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಹಾಗೆಯೇ ಈ ಸ್ಯಾರಿ ಸಿಲ್ವರ್ ಕಲರಲ್ಲಿ ಇದ್ದಿದ್ದರಿಂದ ನಾನು ಸಿಲ್ವರ್ ಕಲರ್ ಥ್ರೆಡ್ನ ಉಪಯೋಗಿಸ್ಕೊಂಡು ಕುಚ್ಚುಗಳನ್ನ ನಾಟ್ ಹಾಕ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಕುಚ್ಚು ಲೆಂತು ಕೂಡ ಅಷ್ಟೇ ಸ್ನೇಹಿತರೆ, ಕೆಲವರು ತುಂಬ ಹತ್ರ ಹಾಕ್ತಾರೆ ಬೇಬಿ ಕುಚ್ಚು.
ಸೊ ಸ್ವಲ್ಪ ಎಳೆಗಳನ್ನ ಜಾಸ್ತಿ ತೊಗೊಂಡು ನಾವು ಈ ಥರ ಕೂಡ ಡಿಸ್ಟೆನ್ಸ್ನ ಇಟ್ಕೊಂಡು ಕುಚ್ಚುಗಳನ್ನ ಕಟ್ಬೋದು. ಹಾಗೆಯೇ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಡಿಸೈನ್ಗೆ ನಾನು 300 ರುಪೀಸ್ನ ಚಾರ್ಜ್ ಮಾಡಿದ್ದೆ. ಈ ಡಿಸೈನ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಇವಾಗ ನೋಡ್ತಾ ಇರೋವಂಥ ಡಿಸೈನ್ಗೆ ನಾನು 500 ರುಪೀಸ್ನ ಚಾರ್ಜ್ ಮಾಡಿದೆ. ಎರಡು ಸ್ಟೆಪ್ ಡಿಸೈನ್ ಬರುತ್ತೆ ಸ್ನೇಹಿತರೆ ಇದು. ಹಾಗೆಯೇ 2 ಕಂಬಕ್ಕೆ ಒಂದೊಂದು ಬೀಡನ್ನ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ತುಂಬ ಬೀಡ್ಸ್ಗಳೇನು ಬರೋದಿಲ್ಲ ಅಲ್ವಾ. ಅದ್ರ ಪ್ರಕಾರ ನಾನು ಚಾರ್ಜನ್ನ ಮಾಡಿದ್ದೀನಿ. 500 ರುಪೀಸ್ನ ಚಾರ್ಜ್ ಮಾಡಿದೆ. ನೀವು ನಿಮ್ಮ ಒಂದು ಪ್ಲೇಸ್ಗೆ ತಕ್ಕಂಗೆ ಈ ಒಂದು ಡಿಸೈನ್ಗೆ ಚಾರ್ಜನ್ನ ಮಾಡ್ಕೋಬೋದು. ಇದ್ರ ಮಧ್ಯ ಅಂತೂ ತುಂಬ ಒಂದು ಬೇಬಿ ಕುಚ್ಚು ಡಿಸೈನ್ನ ಹಾಕಿಬಿಟ್ಟಿದೆ ಸ್ನೇಹಿತರೆ. ನಾನು ಆಗಲೇ ಹೇಳಿದಾಗೆ ನಾನು ದಿನಕ್ಕೆ 4 ಸೀರೆಗಂತೂ ಹಾಕ್ತೀನಿ. ಸೊ ಅಷ್ಟು ಸೀರೆಗಳು ಕೂಡ ನನಗೆ ಬರ್ತಾ ಇರುತ್ತೆ. ಮತ್ತು ಇಲ್ಲಿ ಕೂಡ ಒಂದು ಬ್ರೈಡಲ್ ಡಿಸೈನ್ನ ಹಾಕಿದ್ದೆ, ಅದಕ್ಕೂ ಕೂಡ ನಾನು 700 ರುಪೀಸ್ನ ಚಾರ್ಜ್ ಮಾಡಿದ್ದೆ. ಸೊ ಇನ್ನೊಂದು ರೀತಿಯ ಬೇಬಿ ಕುಚ್ಚನ್ನು ಕಟ್ಟಿದ್ದೆ ಸ್ನೇಹಿತರೆ, ಇದಕ್ಕೆ ನಾನು 300 ರುಪೀಸ್ನ ಚಾರ್ಜ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.